ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಗಂಗಾವತಿ ತಾಲೂಕು ತರಕಾರಿ ವರ್ತಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ 78ನೇ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಧ್ವಜಾರೋಹಣ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಸಿಐಟಿ ಸಂಘಟನೆಗೆ ತರಕಾರಿ ವರ್ತಕರ ಸಂಘ ಸೇರ್ಪಡೆಯಾಗಿ ತಮ್ಮ ಸಂಘಟನೆ ಇನ್ನಷ್ಟು ಬಲವಾಗಿ ಮಾಡಬೇಕು ಅಂತ ಕಾರ್ಯಕ್ರಮ ಮುಖಾಂತರ ಸಂಘದ ಎಲ್ಲ ಸಿಐಟಿ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ನೀರ್ಪಾದಿ ಬೆಣ್ಕಲ್ ಇವರ ನೇತೃತ್ವದಲ್ಲಿ ಎಲ್ಲಾ ಪದಾಧಿಕಾರಿಗಳು ಸೇರ್ಪಡೆಗೊಂಡರು. ಕಾಯಿಪಲ್ಲೆ ವರ್ತಕರ ಸಂಘದ ಗೌರವಾಧ್ಯಕ್ಷರಾದ ನಾಸರುಲ್ಲಾ ಸಂಪಂಗಿ, ಅಧ್ಯಕ್ಷರಾದ ಅಬ್ದುಲ್ ಆಜೀಂ, ಉಪಾಧ್ಯಕ್ಷ ಹುಸೇನ್ ಸಂಪಂಗಿ, ಕೆ ರಾಜಾ ಸಾಬ್, ಅಜೀಜ್ ದೊಡ್ಮನಿ, ಬಾಳೆಕಾಯಿ ಇಕ್ಬಾಲ್ ಅನ್ಸಾರ್ ಸಂಪಂಗಿ, ಜೇದಾವಲ್ ಸಾಬ್, ಉಮರ್ ಪಾಷಾ ಬಳಗರ್, ರಾಜಾಕ ಸಂಪಂಗಿ, ಮಂಜು ಎಸ್ಎಸ್ ವೀರೇಶ್ ಹಿರೇಮಠ್, ಎಸ್ಆರ್ ಸುರೇಶ್, ಅತಾವುಲ್ಲಾ ಸಂಪಂಗಿ, ಇಬ್ರಾಹಿಂ ಮುಜಾವರ್, ದೂದ್ ನಾನಾ ಖಜ್ಜಿ, ಖಾಜಾ ಸಾಬ್ ಬಾದರ್ ಬಂಡಿ, ಮನಿಯರ್, ವೆಜಿಟೇಬಲ್ ಎ ಸಂಘದ ಎಲ್ಲ ಪದಾಧಿಕಾರಿಗಳು, ಮುಖಂಡರು, ರೈತರು ಹಾಗೂ ಇನ್ನು ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಎಂಡಿ ಅಲಿ, ಕರ್ನಾಟಕ ಪವರ್ ಟಿವಿ ನ್ಯೂಸ್, ಕೊಪ್ಪಳ. पंजाब सिंध गुजरात मराठा द्राविड उत्कल बंगा विंध्य हिमाचल यमुना गंगा उत्कल जलधि तरंगा तव शुभ नामे जागे तव शुभ आशीष मागे गाये तव जय गाथा जन गण मंगल नायक जय हे भारत भाग्य विधाता जय हे जय हे जय हे जय हे भारत माता की जय, भारत माता की जय, भारत माता की जय, वंदे मातरम, वंदे मातरम, वंदे मातरम. ಅಜೀರ್ ಸಾಬ್ ಅವರು ಕೂಡ ವೇದಿಕೆಯಲ್ಲಿ ಬರಬೇಕಂತ ಹೇಳಿ ಅವರನ್ನು ಸಿಐಟಿನ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನಿರ್ಪಾದಿ ಬೆಣಕಲ್ ಅವರು ಕೂಡ ಈ ವೇದಿಕೆಯಲ್ಲಿ ಬರಬೇಕಂತ ಹೇಳಿ ವಿನಂತಿ. ಹಾಗೆ ತರಕಾರಿ ವರ್ತಕರ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಹುಸೇನ್ ಸಂಪಂಗಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಸಂಘಟನೆಯ ಕಾರ್ಯದರ್ಶಿಯಾಗಿರ್ತಕ್ಕಂಥ ಕೆ ರಾಜಾ ಸಾಬ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಮತ್ತು ಸಂಘಟನೆಯ ಖಜಾಂಚಿಯಾಗಿರ್ತಕ್ಕಂಥ ಬಡೇಗರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಕೃಷಿ ಕೂಲಿಕರ ಸಂಘಟನೆಯ ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ವಿಷ್ಣಪ್ಪ ಅವರು ವೇದಿಕೆಗೆ ಹೋಗಬೇಕಂತ ಹೇಳಿ ಅವರ ವಿನಂತಿ. ಸಿಐಟಿನ ಉಪಾಧ್ಯಕ್ಷರು ಕೃಷ್ಣಪ್ಪ ನಾಯಕ್ ಅವರು ಕೂಡ ವೇದಿಕೆ ಮೇಲೆ ಹೋಗ್ಬೇಕಂತ ಹೇಳಿ ವಿನಂತಿ. ರೈತ ಸಂಘಟನೆಯ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಸುವರ್ಣ ಬೆಣಕಲ್ ಅವರು ವೇದಿಕೆಗೆ ಹೋಗಬೇಕಂತ ಹೇಳಿ ಅವರು ವಿನಂತಿ ಮಾಡಿಕೊಡ್ತಾರೆ. ಆಸರಾಗಿರ್ತಕ್ಕಂಥ ಹಿರಿಯರೇ ಮತ್ತು ಗಣ್ಯರೇ ಮತ್ತು ಪರಸ್ಪರ ಬಂಧುಗಳೇ ಮತ್ತು ಇಲ್ಲಿರ್ತಕ್ಕಂಥ ನಮ್ಮ ತಾಲೂಕಿನ ಸಾರ್ವಜನಿಕ ಬಂಧುಗಳೇ ಮತ್ತು ರೈತರ ಸಂಘ ಮುಖಂಡರೇ ಮತ್ತು ಕೂಲಿಕರ ಸಂಘ ಮುಖಂಡರೇ, ಇವತ್ತು 78ನೇ ವರ್ಷದ ಸ್ವಾತಂತ್ರ್ಯೋತ್ಸವನ ನೀವು ಆಚರಣೆ ಮಾಡಿದ್ದೀವಿ. ಇವತ್ತು ಸ್ವಾತಂತ್ರ್ಯ ಸಿಕ್ಕ ನಮಗೆ 78 ವರ್ಷಗಳು ಆಯಿತು. ಸ್ವಾತಂತ್ರ್ಯದ ಆಶಯ ಏನಿತ್ತು, ಅವತ್ತಿನ ಆಶಯ ಮುಂದೆ ಬ್ರಿಟಿಷರು ಉಳಿಸಿದ್ವಿ, ರಾಜರನ್ನ ಮುಳುಗುಂಟು ಮಾಡಿದ್ವಿ, ರಾಜರಿಂದ ಬ್ರಿಟಿಷರಿಂದ ನಮ್ಮ ಜನಗಳ ಸ್ವತಂತ್ರ ಆಗಬೇಕು. ಆ ಸ್ವತಂತ್ರ ಆದ ನಂತರ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದರು ಒಂದು ಆಶಯ ಇಟ್ಕೊಂಡಿದ್ರು. ಏನಂತ, ನಮ್ಮ ದೇಶದ ಕಟ್ಟು ಕಡೆ ವ್ಯಕ್ತಿಗೆ ಸ್ವತಂತ್ರ ಸಿಗಬೇಕು.
ಸ್ವತಂತ್ರ ಸಿಗಬೇಕು ಅಂದ್ರೆ ಅರ್ಥ ಅವರಿಗೆ ದುಡಿಮೆ, ಕೂಲಿ, ಉದ್ಯೋಗ, ಶಿಕ್ಷಣ ಎಲ್ಲದರಿಂದ ಸ್ವತಂತ್ರ ಸಿಗಬೇಕು ಅಂತ. ಅಷ್ಟೊತ್ತಿಗೆ ಇಂಗ್ಲೆಂಡ್, ಅಮೆರಿಕ, ಜಪಾನ್ ಇವೆಲ್ಲವೂ ಮುಂದುವರೆದಿದ್ವು ಅವತ್ತಿನ ಪರಿಸ್ಥಿತಿಯಲ್ಲಿ. ನಮ್ಮ ದೇಶ ಅಖಂಡ ಭಾರತವಾಗಿತ್ತು, ಅಖಂಡ ದೇಶ. ಆನಂತರ ಈ ದೇಶಕ್ಕಾಗಿ ಯಾವುದೇ ಜಾತಿ ಬೇರೆ ಇಲ್ಲದೆ ಹೋರಾಟ ಮಾಡಿದಂಥ ಇತಿಹಾಸ ನಮ್ಮ ದೇಶ ಮಾತ್ರ ಇದೆ. ಜಾತಿ, ಭೇದ, ಲಿಂಗ, ತಾರತಮ್ಯ ಯಾವುದೇ ಇಲ್ಲ. ಸ್ವತಂತ್ರ ಹೋರಾಟ ಯಾರಲ್ಲಿ ನಡೆಯಿತು. ಸ್ವತಂತ್ರ ನಂತರದ ಏನರ್ಥ ಇದೆ ಅಂದ್ರೆ ಇವತ್ತು ನಮ್ಮ ಸಂಘಟನೆಗೆ ಏನು ಕೆಲವರು ಮಾತಾಡೋದು ಸೇರಿಸಬಲ್ಲ ಅಂತ ಎಲ್ಲೂ ಸೇರಿಬರುವಂತಿಲ್ಲ. ನಮ್ಮಲ್ಲಿ 10 ಜನ ಬಿಟ್ಟರೆ ಎಲ್ಲರನ್ನೂ ಸೇರಿಸಿ ಅಂತೀವಿ. ಯಾರನ್ನ? ಟಾಟಾ, ಬಿರ್ಲಾ, ಅಂಬಾನಿ, ಅದಾನಿ, ಇವರು ಮೂಟಿಕೋರರದಲ್ಲ. ಇವ್ರು ಬಿಟ್ಟರೆ ಎಲ್ಲರೂ ನಾವೆಲ್ಲ ದುಡಿಯೋರು. ಬುದ್ಧಿಯಿಂದ ದುಡಿಯೋರು, ನ್ಯಾಲೇಜಿಂದ ದುಡಿಯೋರು, ಕೈಯಿಂದ ದುಡಿಯೋರು, ಎಲ್ಲ ವರ್ಗದ ದುಡಿಯತಕ್ಕಂಥ ವರ್ಗದ ನಾವೆಲ್ಲ ಎಲ್ಲರೂ ಸಮಪಾಲು ಕೇಳ್ತಕ್ಕಂಥ. ಹಿಂಗಾಗಿ ಈ ಒಂದು CIT ಸೇರ್ಪಡೆಗೆ ನಿಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸೋ ಜೊತೆಗೆ 78ನೇ ಸ್ವತಂತ್ರೋತ್ಸವನ ನಿಮಗೆ ಶುಭಾಶಯಗಳು ಹೇಳ್ತಾ ಇದ್ದೀನಿ. ಮತ್ತು ಅದ್ರ ರೀತಿಯಾಗಿ ಇದು ಭಾರತ ದೇಶ ಕಲ್ಲು ಮಣ್ಣಿನಿಂದ ಸೇರಿದಂಥ ದೇಶ ಅಲ್ಲ. ದುಡಿಯುವ ವರ್ಗ, ರೈತ ವರ್ಗ, ಕೂಲಿಕಾರರ ವರ್ಗ, ನೌಕರರ ವರ್ಗ ಇವರೆಲ್ಲರೂ ಕೂಡಿದ್ರ ಭಾರತ. ನಾವಿಲ್ಲಿ ಕೂತ್ಕೊಂಡಿವಲ್ಲ, ಎಲ್ಲ ನಮ್ಮನಿಂದ ಮನೆಯಿಂದ ಬಂದಾರದಿ, ಎಲ್ಲ ನಮ್ಮನಿ ಅಂದ್ರೆ ವೈವಿಧ್ಯಮಯ. ನನ್ನ ಮನೆಗೊಂದು ಆಚರಣೆ ಇದೆ, ನಿನ್ನ ಮನೆಗೊಂದು ಆಚರಣೆ, ನಿಮ್ಮ ಮನೆಗೊಂದು ಆಚರಣೆ, ಬೇರೆ ಬೇರೆ ಮನೆಗೊಂದೊಂದು ಆಚರಣೆಗಳಿದಾವ. ಎಲ್ಲರೂ ಬಂದು ಇಲ್ಲಿ ಕೂಡಿವಲ್ಲ, ಇದೇ ಭಾರತ. ಈ ಭಾರತನ ಒಡೆಯಕ್ಕೆ ಕೊಟ್ಟಿದ್ದಾರಲ್ಲ, ಅದು ಸರಿಯಾದಲ್ಲ. ನಾವೆಲ್ಲ ಭಾರತೀಯರು, ಇಲ್ಲಿ ಹುಟ್ಟಿದವರು, ಈ ಮಣ್ಣಿನವರು, ಈ ಭೂಮಿಯವರು. ನಮ್ಮಪ್ಪ, ನಮ್ಮ ತಾತ, ನಮ್ಮ ಮುತ್ತಾತ ಎಲ್ಲರೂ ಇಲ್ಲೇ ಹುಟ್ಟಿದವರು. ಇದು ಭಾರತ. ಇವರೆಲ್ಲರಿಗೂ ಉದ್ಯೋಗ, ಶಿಕ್ಷಣ, ಮಕ್ಕಳಿಗೆ ಉದ್ಯೋಗ, ಶಿಕ್ಷಣ ಕೊಡುವುದೇ ಈ ದೇಶದ ಉದ್ದೇಶ, ಸ್ವತಂತ್ರದ ಉದ್ದೇಶ. ಆ ಉದ್ದೇಶ ಇವತ್ತು ದಾರಿ ತಪ್ತಾ ಇದೆ. ಹಿಂಗಾಗಿ ಆ ಉದ್ದೇಶನ ಕಾಪಾಡಬೇಕಾಗಿದೆ. ಜಾತ್ಯತೀತವಾದ ರಾಷ್ಟ್ರ ನಮ್ಮದು. ಜಾತ್ಯತೀತ, ಹಲವಾರು ವೈವಿಧ್ಯಮಯವಾದ ರಾಷ್ಟ್ರ. ಇಂಥ ರಾಷ್ಟ್ರ ಇಡೀ ಪ್ರಪಂಚದಲ್ಲಿಲ್ಲ. ವೈವಿಧ್ಯಮಯ ರಾಷ್ಟ್ರ, ಹಲವಾರು ಸಂಸ್ಕೃತಿಗಳ ರಾಷ್ಟ್ರ, ಎಲ್ಲ ನಮೂನಿ ಜನಗಳು ಇರ್ತಕ್ಕಂಥ ರಾಷ್ಟ್ರ. ಅದಕ್ಕಾಗಿ ಹಿಂದ್ಗಡೆ ಸ್ವತಂತ್ರ ಹೋರಾಟಗಾರ ಹೇಳಿದ್ರು, ಇದು ಜಾತ್ಯತೀತ ರಾಷ್ಟ್ರ ಅಂತ ಹೆಸರಿಟ್ಟಿದ್ದಾರೆ. ಹಿಂಗಾಗಿ ಸ್ವತಂತ್ರದ ಹಿನ್ನೆಲೆ ಇಷ್ಟೆಲ್ಲ ಇದೆ. ಇವತ್ತು ನಾವೆಲ್ಲರೂ ಬರ್ತಿದ್ದೇವೆ. ಅದನ್ನು ನಾವು ಸಹ ನಮ್ಮ ಮಕ್ಕಳಿಗೆ, ನಮ್ಮ ಜನಸಾಮಾನ್ಯ ಮತ್ತೆ ಅದು ತಗೊಂಡೋಗೋ ಜೊತೆಗೆ ನಮ್ಮ ಬದುಕು ಸಮೇತ ಕಟ್ಟಿಕೋಬೇಕಾಗಿದೆ. ನಮ್ಮ ಬದುಕು ಇವತ್ತು ನೋಡಿ, ಸರ್ಕಾರ ಕಾಯ್ದೆ ಮಾಡಿದೆ, ಕಾಯ್ದೆ ಮಾಡಿ ಬುಕ್ಕಾಗಿಟ್ಟಿದೆ. ಉದಾಹರಣೆ ದೊಡ್ಡ APMC ಮಾರ್ಕೆಟ್ನಲ್ಲಿ ತರಕಾರಿ ಅಂಗಡಿಗಳು ಇದಾವೆ, ಮಾಲಕರು. ನಾವು ಯಾವಂತ ವ್ಯವಸ್ಥೆಯಲ್ಲಿದ್ದೀವಿ?